ಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನಿಸುತ್ತೇನೆ. ಈ ದಿನವೂ ಸಹ ನಾನು ನಂಬ್ತೀನಿ ನೀವು ಪರಲೋಕವನ್ನ ಭೂಲೋಕದಲ್ಲಿ 2024ನಲ್ಲಿ ಅನುಭವಿಸುವುದು ಹೇಗೆ, ಈ ಸಂದೇಶವನ್ನ ನೀವು ಕೇಳಿಸಿಕೊಂಡು ಆಶೀರ್ವಾದ ಹೊಂದ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬ್ತೀನಿ. ಇದನ್ನು ಸಹ ಕೇಳಿಸ್ಕೊಳ್ಳಿ, ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ. ಅಲಿತಾ ಇದ್ರು. ಎಷ್ಟೋ ಜನ ಇವತ್ತು ಅಲಿತಾ ಇದ್ದಾರೆ, ಆತ್ಮಿಕ ಜೀವಿತದಲ್ಲಿ ಅಲಿತಾ ಇದ್ದಾರೆ. ದೇರ್ ಫೋರ್ ನೋ ಇಂಟ್ರೆಸ್ಟ್ ಇನ್ ಲೈಫ್. ಜೀವಿತದಲ್ಲಿ ಒಂದು ಆಸಕ್ತಿ ಇಲ್ಲ, ಜೀವ ಎಂಬುದಾಗ ಒಂದು ಆಸಕ್ತಿ ಇಲ್ಲ. ನಿನಗೆ ಬೆಳಿಗ್ಗೆ ಎದ್ದಾಗಲಪ್ಪ ನನಗೆ ಉಸಿರು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಪ್ಪ, ನಾನು ಇಟ್ಟಿದೆಯಲ್ಲ, ಐ ಆಮ್ ಸೋ ಹ್ಯಾಪಿ ಲಾರ್ಡ್, ನನಗೆ ತುಂಬ ಸಂತೋಷ ದೇವರೇ ಎಂಬುದಾಗಿ ಹೇಳಬೇಕೆ ಹೊರತು ಅಯ್ಯೋ ಏನಿಲ್ಲಪ್ಪ, ಏನಿಲ್ಲ, ಏನೂ ನಡೆದಿಲ್ಲ ನನಗೆ, ಅದು ಒಂದು ನಿರಾಶ್ರಯರಾಗಿ ಬಿದ್ದೋಗಿರುವಂಥ ಒಂದು ಜೀವಿತ. ಸರಿ, ಆ ರೀತಿ ಇದ್ದರೆ 4-5ನೇ ವಚನ ಹೋದರೆ ಇನ್ನೊಂದು ಕಾರಣ, 5ನೇ ವಚನ ಹೋದರೆ ಇನ್ನೊಂದು ಕಾರಣ ಯಾಕೆ ಅನೇಕರು ಬಲಗುಂದುತ್ತಾರೆ ಅಥವಾ ನಿರಾಶ್ರಯರಾಗ್ತಾರೆ. 5, ಹಸಿವೆ ಮತ್ತು ನೀರಡಿಕೆಗಳಿಂದ ಏನಾದರೂ ಬಲಗುಂದಿದವರಾಗಿದ್ದರು. ಹಸಿವೆ, ಊಟ ಇಲ್ಲ ಅವ್ರಿಗೆ, ಮತ್ತೆ ನೀರಡಿಕೆ, ನೀರಿಲ್ಲ, ಬಲ ಹೋಗ್ಬಿಡ್ತವ್ರೆ. ಅನೇಕರಿಗೆ ಸರಿಯಾಗಿ ಆಹಾರ ತೆಗೆದುಕೊಳ್ಳೋಕ್ಕಾಗದೇ ಇರೋದ್ರಿಂದ ಬಲಗುಂದುತ್ತಾರೆ. ಇನ್ನು ಕೆಲವರು ದೇವ ಮಕ್ಕಳಾದ ನಾವು ಅದು ಮಾತ್ರ ಅಲ್ಲದೆ ಸರಿಯಾದ ಆಹಾರವನ್ನು ನಾವು ಪೋಷಣೆ ಮಾಡೋಕ್ಕಾಗದೇ ಇರುವಾಗ ನಾವು ಡಿಪ್ರೆಷನ್ಗೆ ಒಳಗಾಗ್ತೀವಿ. ಎರಡನೇದಾಗಿ ನಾವು ಬೈಬಲ್ ಓದದೆ ಹೋದರೆ, ವಾಕ್ಯ ಪ್ರಾರ್ಥನೆ ಮಾಡದೆ ಹೋದರೂ, ನಮಗೇನು ಯೇಸುಸ್ವಾಮಿಯೊಂದಿಗೆ ಸಮಯ ಕಳೆದೇ ಹೋದರೂ ನಾವು ಡಿಪ್ರೆಷನ್ಗೆ ಒಳಗಾಗ್ತೀವಿ. ಅರ್ಥ ಆಯ್ತಾ? ಪ್ರತಿದಿನ ಒಂದು ವಾಕ್ಯ ಆದರೂ ಓದ್ರಿ, ಪ್ರಾರ್ಥನೆ ಮಾಡಿ, ದೇವರೊಂದಿಗೆ ಮಾತನಾಡಿ. ನಿಮಗೇನೋ ಒಂಥರ ನನ್ನ ಪಾತ್ರೆ ತುಂಬಿ ಹೊರಸೂಸುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿಮ್ಗೆ ಡಿಪ್ರೆಷನ್ಗೆ ಜಾಗ ಇಲ್ಲ ಅಲ್ಲಿ. ಸೈತಾನ್ ಬಂದು ನಿಮ್ಮ ಹೃದಯದಲ್ಲಿ ಹಾಕಲ್ಲ, ನೋಡಿ ನಿನ್ನ ಜೊತೆ ದೇವರಿಲ್ಲ, ನೀನು ಒಂಟಿ ಆಗಿದೆಯಾ, ನಿನಗೆ ಅದಿಲ್ಲ ಇದಿಲ್ಲ. ಇವತ್ತು ಎಷ್ಟೋ ಜನಕ್ಕೆ ಪೌಷ್ಟಿಕಾಂಶವಾದಂಥ ಆಹಾರ ಇಲ್ಲದೇ ಇರೋದ್ರಿಂದ ಡಿಪ್ರೆಷನ್ ಒಳಗಾಗಿದ್ದಾರೆ. ಕ್ರೈಸ್ತರು ವಾಕ್ಯ ಇಲ್ಲದೆ ಹೋದರೆ ನಾನು ನೀನು ಬಿದ್ದೋಗ್ಬಿಡ್ತೀವಿ. ವಾಕ್ಯ ಕೇಳಿಸ್ಕೊಳ್ರಿ, ವಾಕ್ಯ ಓದ್ರಿ. ನನಗೆ ವಾಕ್ಯ ಬೇಕು ಅಂತ ದಾಹ ನಿಮಗಿರಲಿ. ಆ ದಾಹ ನಿನ್ನ ಬಿಟ್ಟೋದ್ರೆ ಖಂಡಿತವಾಗಿ ನಿನಗೆ ಡಿಪ್ರೆಷನ್ ಒಳಗಾಗ್ತೀವಿ. ಸರಿ, ಹಂಗೆ ಯಾರಾದರೂ ಇದ್ದೀರಾ? 6ನೇ ವಚನ ಹೋದ್ರೆ ನಿಮಗೆ ಒಂದು ವಾಗ್ದಾನ ದೇವ್ರು ಕೊಡ್ತಾ ಇದ್ದಾರೆ. 7 8 ಸರಿ, ಇಲ್ಲಿ ಇವ್ರಿಗೆ ಹಸಿವೆ ಬಂತು, ಜನ ಕಾಣಲಿಲ್ಲ, ಅಲಿತಾ ಇದ್ರು, ದೇವ್ರ ಸ್ತುತಿ ಮಾಡೋಕ್ಕಾಗಿಲ್ಲ. ಆ ಟೈಮಲ್ಲಿ ಅವ್ರು ಏನು ಮಾಡಿದ್ರು? ಅವ್ರಿಗೆ ಗೊತ್ತಾಯಿತು ನಾನು ಇಕ್ಕಟ್ಟಲ್ಲಿದ್ದೀನಿ. ದೇವರಿಗೆ ಮೊರೆ ಇಟ್ಟರು, ದೇವರು ಅವ್ರನ್ನ ಬಿಡಿಸಿದ್ರು. ಈ ವರ್ಷವೂ ಅಷ್ಟೇ, ನಿಮ್ಗೇನಾದರೂ ಇಕ್ಕಟ್ಟು ಬಂತಾ ದೇವರಿಗೆ ಮೊರೆ ಇಟ್ರಿ. ದೇವರೇ ನನಗೇನೋ ಹಿಂಗೆ ಆಗ್ತಾಯಿದೆ, ದೇವರೇ ಈ ಥರ ನಾನು ನೋಡ್ತಾ ಇದ್ದೀನಿ, ದೇವರೇ ಈ ಥರ ನಡೀತಾ ಇದೆ ಹೇಳ್ರಿ ಅವ್ರಿಗೆ. ನಿಮ್ಮನ್ನು ಕಷ್ಟದಿಂದ ಈ ವರ್ಷ ಬಿಡುಗಡೆ ಮಾಡ್ತಾರೆ. 2024ಅಲ್ಲಿ ನೀವು ಪರಲೋಕವನ್ನು ಈ ಭೂಲೋಕದಲ್ಲಿ ಅನುಭವಿಸ್ತೀರ. ಆ ರೀತಿಯೇ ದೇವರು ನಿಮಗೆ ಮಾಡ್ತಾರೆ. ನಿಮ್ಮ ಇಕ್ಕಟ್ಟಿನಲ್ಲಿ ದೇವರಿಗೆ ನೀವು ಮೊರೆ ಇಡ್ರಿ. ಆವಾಗ ಜನ ಇರುವ ಊರನ್ನು ಸೇರುವಂತೆ ನಿಮ್ಮನ್ನು ಸರಿಯಾದ ದಾರಿಯಲ್ಲಿ ನಿಮ್ಮನ್ನು ನಡೆಸ್ತಾರೆ. ನಿನಗೆ ಫೆಲೋಶಿಪ್ ಬೇಕು. ಆ ಜನ ಯಾರು? ದೇವ ಮಕ್ಕಳು, ದೇವ ಸಭೆ, ಅನ್ಯೋನ್ಯತೆ ನಮಗೆ ಬೇಕು. ಆದ್ದರಿಂದ ದೇವರು ನಮ್ಮನ್ನು ಸರಿಯಾದ ದಾರಿಯಲ್ಲಿ ನಮ್ಮನ್ನು ನಡೆಸ್ತಾರೆ. ಮತ್ತು ಯಾಕೆ ಅನೇಕರು ಡಿಪ್ರೆಷನ್ಗೆ ಒಳಗಾಗ್ತಾರೆ? 9ನೇ ವಚನ ನೋಡ್ರಿ. ಆತನು ಬಾಯಾರಿದವರ ಆಶೆಯನ್ನು ಪೂರೈಸಿ ಹಸಿದವರನ್ನು ಮೃಷ್ಟಾನದಿಂದ ತೃಪ್ತಿಗೊಳಿಸ್ತಾನೆ. ಇವತ್ತು ಎಷ್ಟೋ ಜನಕ್ಕೆ ಎಕ್ಸ್ಟ್ರಾ ವಾಕ್ಯ ಇಲ್ಲ, ಎಕ್ಸ್ಟ್ರಾ ಪ್ರಸಂಗಗಳಿಲ್ಲ. ಇನ್ನು ಹಲವಾರು ದೇವ ಸೇವಕರುಗಳು ಕೊಡುವಂಥ ವಾಕ್ಯಗಳನ್ನೂ ನೀವು ಕೇಳಿಸ್ಕೊಳ್ರಿ.
ಅಲ್ವಾ? ಆತನು ಹಸಿರುಗಾವಲುಗಳಲ್ಲಿ ನನ್ನನ್ನು ನಡೆಸುತ್ತಾನೆ, ವಿಶ್ರಾಂತಿಕರವಾದ ನೀರುಗಳ ಬಳಿಗೆ ನಮ್ಮನ್ನು ಬರಮಾಡ್ತಾನೆ. ಮೊದಲು ನಾವು ವಾಕ್ಯ ಓದಬೇಕು. ಮೊದಲು ದೇವರು ನಮ್ಮ ಹತ್ರ ಫ್ರೆಶ್ ಆಗಿ ಮಾತಾಡೋಕ್ಕೆ ಇಷ್ಟಪಡ್ತಾರೆ. ಓಕೆ, ನಿನ್ನ ಹತ್ರ ದೇವರು ಫ್ರೆಶ್ ಆಗಿ ಮಾತಾಡೋಕ್ಕೆ ಇಷ್ಟಪಡ್ತಾರೆ. ಫಸ್ಟು ನೀನು ಬೈಬಲ್ ತೆಗೆದು ಓದು. ಬೇರೆ ಅವರೆಲ್ಲ, ನಾವೆಲ್ಲ ಇನ್ನು ಯಾರ್ಯಾರು ಯೂಟ್ಯೂಬಲ್ಲಿ ಪ್ರಸಂಗಗಳು ಮಾಡ್ತಾ ಇದ್ದಾರೋ ನಾವೆಲ್ಲ ನೆಕ್ಸ್ಟು ದೇವರು ಮಾತಾಡಿದ್ನ ಎಕ್ಸ್ಪ್ಲನೇಷನ್ ಮಾಡ್ತೀವಿ, ನಾವು ಮಾತಾಡಲ್ಲ. ಓಕೆ, ದೇವರೇ ಮಾತಾಡೋದು. ಅದರಿಂದ ನಾನು ಏನು ಹೇಳ್ತೀನಿ ಅಂದರೆ, ದೇವರು ಎಲ್ಲರೊಂದಿಗೆ ಮಾತಾಡೋಕ್ಕೆ ಇಷ್ಟಪಡ್ತಾರೆ. ಅದರಿಂದ ದೇವರೇನು ಆಸೆ ಪಡ್ತಾರೆ ಅಂದರೆ, ನಿಮ್ಮ ಬೈಬಲ್ ತಗೊಂಡು ನೀವು ಓದ್ರಿ, ನಿಮ್ಮ ಬೈಬಲ್ ತೆಗೆದು ನೀವು ಓದ್ರಿ. ನೆಕ್ಸ್ಟು ಬೇರೆ ಸೇವಕರು ಮಾತಾಡಿದ್ದನ್ನು ಯೂಟ್ಯೂಬಲ್ಲೋ ಟೇಪ್ ರೆಕಾರ್ಡ್ರಲ್ಲೋ ಯಾವುದ್ರಲ್ಲಿ ಇರ್ತದೋ ನೋಡ್ರಿ. ಅವರು ನಮಗೆ ದೇವರು ಏನು ಮಾತಾಡಿದ್ದಾರೆ ಅದನ್ನು ಹೆಲ್ಪ್ ಮಾಡ್ತಾರೆ. ಓಕೆ, ಅರ್ಥ ಆಯ್ತಾ ಇವಾಗ? ಸೊ ದೇವರು ನಮ್ಮೊಂದಿಗೆ ಫ್ರೆಶ್ ಆಗಿ ಮಾತಾಡೋಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ಬಾಯಾರಿಕೆ ಇದೆಯಾ, ನನ್ನೊಂದಿಗೆ ಮಾತಾಡು. ಏಲಿ ಬಂದು ಸಮುವೇಲನ ಹತ್ರ ಹೇಳ್ತಾನೆ, ಏನಪ್ಪ ಏನು ಇರು, ದೇವರು ಮಾತಾಡಬೇಕು. ದೇವರೇ ಸಮುವೇಲನೊಂದಿಗೆ ನೇರವಾಗಿ ಮಾತಾಡಿದ್ರು. ಅದೇ ಥರ ಈ ವರ್ಷ ದೇವರು ನಮ್ಮೆಲ್ಲರೊಂದಿಗೆ ನೇರವಾಗಿ ಮಾತಾಡೋಕ್ಕೆ ಇಷ್ಟಪಡ್ತಾರೆ. ಸೊ ತುಂಬ ಬ್ಯುಸಿ ಆಗಬೇಡಿ. ಪ್ರತಿದಿನ ಟೈಮ್ ಯೋಚನೆ ಮಾಡಿ, ನಾನು ದೇವ್ರ ವಾಕ್ಯ ಓದಬೇಕು, ಈ ವಾಕ್ಯದಿಂದ ದೇವರು ನನ್ನೊಂದಿಗೆ ಮಾತಾಡಬೇಕು. ಓಕೆ, ಸೊ ಆ ಟೈಮಲ್ಲಿ ಯೂಟ್ಯೂಬು ಬೇಡ, ಯಾವುದು ಬೇಡ, ಎಲ್ಲ ಆ ಕಡೆ ಹಾಕ್ರಿ. ಇದು ಮಾತ್ರ ಇಟ್ಕೊಂಡು ಕ್ರಮವಾಗಿ ಓದ್ರಿ. ಒಂದು ದಿನ 4 ಅಧ್ಯಾಯ ಓದ್ತೀರಾ, ಅಥವಾ ಅಲ್ಲೊಂದು ಭಾಗ ಇರುತ್ತೆ, ಆ ಭಾಗದಿಂದ ಓದ್ರಿ ಅಲ್ವಾ? ದೇವ್ರು ಮಾತಾಡ್ತಾರೆ. ಇಲ್ಲ ನನಗೆ ಅರ್ಥನೇ ಆಗಲ್ಲ, ಓದ್ರಿ. ಓದ್ಬಿಟ್ರೆ ಆಮೇಲೆ ದೇವ್ರು ಏನು ಮಾಡ್ತಾರೆ ಅಂದರೆ, ಕೀರ್ತನೆ 16ಕ್ಕೆ ಬನ್ನಿ, 7ನೇ ವಚನ ಓದ್ರಿ. ಯೆಹೋವನು ನನಗೆ ಆಲೋಚನೆಯನ್ನು ಹೇಳಿಕೊಡುತ್ತಾನೆ, ಆತನ ಕೊಂಡಾಡುವೆನು. ರಾತ್ರಿ ಸಮಯಗಳಲ್ಲಿ ನನ್ನ ಅಂತರಾತ್ಮವು, ನೋಡಿದ್ರ, ನಿಮ್ಮ ಆತ್ಮನೇ ನಿಮಗೆ ಬೋಧಿಸುತ್ತಂತೆ. ಯಾರೂ ಬೋಧನೆ ಮಾಡಬೇಕಂತ ಅವಶ್ಯಕತೆ ಇಲ್ಲ. ಅದರ ಅರ್ಥ ಏನಂದರೆ, ಯೂಟ್ಯೂಬ್ ಮೆಸೇಜ್ಗಳು ಕೇಳಬಾರ್ದು, ಯೂಟ್ಯೂಬ್ ಆರಾಧನೆ ನೋಡಬಾರ್ದು ಅಂತಲ್ಲ. ಅದು ನಮಗೆಲ್ಲ ಸಹಾಯ ಮಾಡುತ್ತೆ, ಭಾಳ ಒಳ್ಳೇದು ಅವೆಲ್ಲ. ಆದರೆ ನೀನಾಗಿ ನೀನೇ ದೇವ್ರನ್ನ ಆರಾಧನೆ ಮಾಡೋಕ್ಕೆ ಕಲಿಬೇಕು. ನೀನಾಗಿ ನೀನೇ ಬೈಬಲ್ ಓದಕ್ಕೆ ಕಲಿತು ದೇವ್ರೇ ನನ್ನೊಂದಿಗೆ ಮಾತನಾಡು. ನಿಮ್ಗೆ ಅರ್ಥ ಆಗಿದ್ದೀರ ವಾಕ್ಯಗಳನ್ನೆಲ್ಲ ಒಳಗೆ ಹಾಕೊಂಡ್ಬಿಡ್ರಿ. ಬೈಬಲ್ನ ಏನು ಮಾಡಿರಿ, ಕ್ರಮವಾಗಿ ಒಂದೊಂದು ಕಡೆಯಿಂದ 10 ವಚನ 5 ವಚನ ಓದ್ಕೊಂಡು ಹೋಗ್ರಿ. ಕೆಲವು ಸಲ ಅರ್ಥ ಆಗಲ್ಲ, ನೀವು ರಾತ್ರಿ ಮಲಗ್ತೀರ, ಆವಾಗ ನಿಮ್ಮ ಅಂತರಾತ್ಮ ನಿಮಗೆ ಬೋಧನೆ ಮಾಡ್ತದೆ. ಪವಿತ್ರಾತ್ಮ ಬಂದು ನಿಮಗೆ ಬೋಧನೆ ಮಾಡ್ತಾರೆ. ಪ್ರಿಯ ದೇವರ ಮಕ್ಕಳೇ, ನೀವು ಇವತ್ತು ಈ ಸಂದೇಶವನ್ನು ಕೇಳಿಸ್ಕೊಂಡಿದ್ದೀರಿ. ಖಂಡಿತವಾಗಿ ಪರಲೋಕವನ್ನ ನೀವು ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ನೀವು ಅನುಭವಿಸಕ್ಕೆ ಹೋಗ್ತೀರಾ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಪ್ರಾರ್ಥನೆ ಮಾಡೋಣ. ಒಂದು ವೇಳೆ ಯಾರಾದ್ರೂ ಇವತ್ತು ಕಾಯಿಲೆಯಲ್ಲಿ ಇದ್ದೀರಾ, ಅಥವಾ ಯಾರಾದರೂ ಅನ್ಎಂಪ್ಲಾಯ್ಮೆಂಟ್ ನಲ್ಲಿ ನೀವು ಒಂದು ಕೆಲಸ ಬೇಕೆಂಬುದಾಗಿ ನೀವು ತವಕಿಸ್ತಾ ಇದ್ದೀರಾ, ಅಥವಾ ಯಾರಾದರೂ ನನಗೆ ಅನಾರೋಗ್ಯ ಇದೆ, ನನಗೆ ಬಿಡುಗಡೆ ಬೇಕು ಅಂತ ನೀವು ಕೇಳ್ತಾ ಇದ್ದೀರಾ, ಅಥವಾ ಯಾರಾದರೂ ನನಗೆ ಮನೆ ಇಲ್ಲ, ನನಗೆ ಮನೆ ಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದೀರಾ, ಅಥವಾ ಯಾರಾದರೂ ಕೋರ್ಟ್ ಕೇಸ್ಗಳಲ್ಲಿ ಇದ್ದೀರಾ, ನಿಮ್ಮ ಜೀವಿತದಲ್ಲಿ ನೀವು ಜಯ ಬೇಕು, ನಾನು ಪರಲೋಕ ಅನುಭವಿಸ್ಬೇಕು, ನಾನು ನರಕ ಅನುಭವಿಸಿದ ಸಾಕು ಎಂಬುದಾಗಿ ಹೇಳ್ತಾ ಇದ್ದೀರಾ, ಅಥವಾ ಯಾರಾದರೂ ನನಗೆ ವೈರಿಗಳಿಂದ ಬಿಡುಗಡೆ ಬೇಕು, ಎಷ್ಟೋ ನಾನು ಕಷ್ಟಪಟ್ಟಿದ್ದೀನಿ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಾ, ಭಯಪಡಬೇಡಿ. ನೀವು ಪರಲೋಕವನ್ನ ಅನುಭವಿಸುವ ಹಾಗೆ ಕರ್ತನು ನಿಮಗೆ ಕೃಪೆ ಕೊಡ್ತಾರೆ. ನೀವೇನ್ ಪ್ರಾರ್ಥನೆ ಮಾಡ್ಬೇಕು ಗೊತ್ತಾ? ಯೇಸುಸ್ವಾಮಿ ನಮಗೆ ಕರ್ತನ ಪ್ರಾರ್ಥನೆ ಹೇಳ್ಕೊಟ್ರು. ಕರ್ತನೇ, ಪರಲೋಕ ತಂದೆ, ನಿನ್ನ ರಾಜ್ಯ ಬರಲಿ ಎಂಬುದಾಗಿ. ಆ ರೀತಿ ನೀವು ಬೇಡ್ಕೊಳ್ಳಿ ಪ್ರಿಯರೇ, ಖಂಡಿತವಾಗಿ ದೇವರ ರಾಜ್ಯವನ್ನ ನೀವು ಅನುಭವಿಸ್ತೀರಾ. ಪ್ರಾರ್ಥನೆ ಮಾಡನ್ವಾ? ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದಂತ ನಮ್ಮ ಸ್ವರ್ಗೀಯ ತಂದೆ ಆ ದೇವರು ನಿಮಗೆ ಸ್ತೋತ್ರ. ಈ ದಿನ ನಿನ್ನ ವಾಕ್ಯವನ್ನು ಕೇಳಿಸ್ಕೊಂಡಂತ ಎಲ್ಲಾರು ಜೀವಮಾನದಲ್ಲಿ ಬಿಡುಗಡೆ ಮಾಡಪ್ಪ. ಕಾಯಿಲೆಯಲ್ಲಿರುವಂಥವರಿಗೆ ಬಿಡುಗಡೆ ಮಾಡು, ಕೆಲಸ ಇಲ್ಲದಿರೋರಿಗೆ ಕೆಲಸ ಕೊಡು, ಯಾರ್ಯಾರಿಗೆ ಕುಟುಂಬದಲ್ಲಿ ಸಮಾಧಾನ ಇಲ್ಲ ಅವರಿಗೆ ಸಮಾಧಾನ ಕೊಡು. ಮಾತ್ರವಲ್ಲದೆ ಯಾರ್ಯಾರು ಇವತ್ತು ದೇವರೇ ಲಾಸ್ ಅನ್ನ ಹೊಂದಿದ್ದಾರೋ ಅವರಿಗೆ ಪ್ರಾಫಿಟ್ ಅನ್ನ ನೀನು ದಯಪಾಲಿಸು. ದೇವರೇ, ಯಾರ್ಯಾರು ಇವತ್ತು ಅವಮಾನ ಹೊಂದಿದ್ದಾರೋ ಅವರಿಗೆ 2ರಷ್ಟು ಮಾನವನ್ನ ದಯಪಾಲಿಸು. ಪರಲೋಕವನ್ನ ಈ ವರ್ಷ ಅವರು ಭೂಮಿಯ ಮೇಲೆ ಅನುಭವಿಸುವ ಹಾಗೆ ನೀವು ಕೃಪೆ ಕೊಡಪ್ಪ. ಸ್ತುತಿ, ಘನ, ಮಾನ, ಮಹಿಮೆ ನೀವೊಬ್ಬರೇ ಹೊಂದಿಕೊಳ್ಳ್ರಿ ಸ್ವಾಮಿ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ದೇವರೇ, ಆಮೇನ್. ಯೇಸು ನಿಮ್ಮನ್ನು ಕೈ ಬಿಡನು.
ನಾನು ಆತ್ರದಲ್ಲಿ ಇರುವಾಗಲೂ ನೀನು ಭಯಪಟ್ಟು ಓಡಬಾರದು. ನನ್ನ ಮಾತನಂಬಿ ಸ್ಥಿರವಾಗಿರು. ನಿನ್ನ ಬಿಡಲಾರೆ, ಬಿಡೆನು ಎಂದೆಂದಿಗೂ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬಿಡಲಾರ, ನನ್ನನ್ನು ಕೈಬಿಡನು. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈಬಿಡೆನು, ನಾ ಕೈಬಿಡೆನು. ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾಹು ಕಷ್ಟ ಬಾರುತ್ತಿದ್ದರು, ಭಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬಿಡಲಾರ, ಸ್ವಾಮಿ ನನ್ನ ಕೈ ಬಿಡನು. ನಾ
ಅಲ್ಲವೇ. ನಾ ಕೈ ಬಿಡೆನು, ನಾ ಕೈ ಬಿಡೆನು.